ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಬಹಳ ವಿಭಿನ್ನವಾಗಿರಲಿದೆ ಅಂತ ಕಿಚ್ಚ ಸುದೀಪ್ ಅವರು ಪ್ರೋಮೋ ರಿಲೀಸ್ ಆದಾಗಲೇ ಹೇಳಿದರು. ಅದರಂತೆಯೇ ಎಲ್ಲ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ನಿಜವಾಗ್ಲೂ ಡಿಫ್ರೆಂಟ್ ಆಗಿರೋದು ಹೌದು. ತುಂಬ ಆಶ್ಚರ್ಯ ಅನ್ಸೋದೇನು ಅಂತಂದರೆ ಇವತ್ತಿನ ಕಿಚ್ಚನ ಜೊತೆಗಿನ ಪಂಚಾಯಿತಿಯಲ್ಲಿಯೇ ಇವತ್ತು ಇಬ್ಬರು ಗೇಟ್ ಪಾಸ್ ಪಡ್ಕೊಳ್ತಾ ಇದ್ದಾರೆ. ಇಬ್ಬರು ಕಿಕ್ಔಟ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ. ಹೌದು, ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಇಬ್ಬರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ. ಇದರ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇವತ್ತು ಸಂಜೆ ಟೆಲಿಕಾಸ್ಟ್ ಆಗುತ್ತೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಮೊದಲ ವಾರದಲ್ಲೇ ಹೊರಗೆ ಬಂದಂಥ ಆ ಇಬ್ಬರು ಘಟಾನುಘಟಿಗಳು ಯಾರು, ಯಾಕೆ ಇಬ್ಬರನ್ನ ಹೊರಗಡೆ ಕಳಿಸಿದ್ರು, ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ಟಿವಿಗಿಂತ ಮುಂಚಿತವಾಗಿ ಇಲ್ಲಿಯೇ ತಿಳಿಯಿರಿ. ಈಗಲೇ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 12 ಅಂತಂದಾಗ ತುಂಬ ಜನ ಅಯ್ಯೋ ಈ ಸೀಸನ್ ಹಿಟ್ ಆಗಲ್ಲ ಅಂತ ಅಂದ್ಕೊಂಡವ್ರು ಹೆಚ್ಚು. ಯಾಕಂದರೆ ಸೀಸನ್ 1ರಿಂದ 11 ತನಕ ನೋಡಿ ಬೇಸರ ಆಗಿತ್ತು. ಒಂದೇ ಥರದ್ದು ವ್ಯಕ್ತಿಗಳು ಮಾತ್ರ ಬೇರು. ಇದನ್ನು ಯಾರು ನೋಡ್ತಾರೆ? ಕೊನೆಯದಾಗಿ ನಾವು ಅಂದ್ಕೊಂಡವ್ರಿಗೆ ವಿನ್ನರ್ ಅನ್ನೋ ಟೈಟಲ್ ಸಿಗಲ್ಲ, ಇನ್ಯಾರಿಗೂ ಸಿಗತ್ತೆ. ಹೀಗಿದ್ಬೇಕಾದ್ರೆ ನಾವು ಬಿಗ್ ಬಾಸ್ ಯಾಕೆ ನೋಡಬೇಕು? ಅಂತ ಟ್ವಿಸ್ಟು ಅಂತ ಟರ್ನು ಏನೂ ಇರಲ್ಲ. ಪ್ರತಿ ಸೀಸನ್ನಲ್ಲೂ ಅದೇ ಎಲಿಮಿನೇಷನ್ನು, ಅದೇ ನಾಮಿನೇಷನ್ನು, ಅದೇ ಗೇಟ್ ಪಾಸು, ಅದೇ ಔಟು, ಅದೇ ಇನ್ನು ಅದೇ ಟಾಸ್ಕು, ಅದೇ ಕ್ಯಾಪ್ಟನ್ನು ನೋಡಿ 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 ಸಾಕಾಗಿ ಹೋಗಿದೆ ಅಂತ ಅಂದ್ಕೊಂಡವರಿಗೆ ಕಿಚ್ಚ ಸುದೀಪ್ ಮೊದಲ ಪ್ರೋಮೋದಲ್ಲೇ ಉತ್ತರ ಕೊಟ್ಟಿದ್ರು. ಅದೇ ನರಿ ಕಥೆನೇ, ಅದೇ ಕಾಗೆ ಕಥೆನೇ. ಆದರೆ ಈ ಬಾರಿ ಖಂಡಿತ ಆ ಥರ ಇರಲ್ಲ. ನನ್ನ ಅಪ್ಪನಾಣೆ ಚೇಂಜಸ್ ಇರುತ್ತೆ ಅನ್ನೋದನ್ನು ನಿನ್ನೆ ಕೂಡ ಪಂಚಾಯಿತಿಯಲ್ಲಿ ನಿಂತು ಮಾತನಾಡುವಾಗ ಹೇಳಿದ್ದಾರೆ. ಅದೇ ರೀತಿಯಾಗಿ ರಕ್ಷಿತನನ್ನು ಮೊದಲ ದಿನವೇ ಎಲಿಮಿನೇಟ್ ಮಾಡಲಾಗಿತ್ತು. ಇದೀಗ ರಕ್ಷಿತರನ್ನು ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಕಳಿಸುವಂಥ ವಿಡಿಯೋ, ಪ್ರೋಮೋ ಎಲ್ಲವೂ ಕೂಡ ನಿನ್ನೆ ಟೆಲಿಕಾಸ್ಟ್ ಆಗಿತ್ತು. ನಿಮ್ಮ ಮೆಗಾ ಸುದ್ದಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿತ್ತು. ಇದೀಗ ಬಿಗ್ ಬಾಸ್ ಮನೆಯಿಂದ ಇವತ್ತು ಇಬ್ಬರು ಗೇಟ್ ಪಾಸನ್ನು ಪಡ್ಕೊಂಡು ಇಬ್ಬರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಇಷ್ಟು ಬೇಗ, ಅದು ಬಿಗ್ ಬಾಸ್ ಪ್ರಾರಂಭವಾದಂಥ ಒಂದೇ ಒಂದು ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾದರೂ ಯಾರು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಹೌದು, ಅದು RJ ಅಮಿತ್. ಹೌದು, ಬಿಗ್ ಬಾಸ್ ಮನೆಯಿಂದ ಮೊದಲಿಗೆ ಹೊರಗೆ ಬಂದಂಥ ವ್ಯಕ್ತಿ RJ ಅಮಿತ್. RJ ಅಮಿತ್ ಜೋಡಿಯಾಗಿಯೇ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರು. RJ ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರೂ ಕೂಡ ಜೋಡಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು. ಆದರೆ ಚೆನ್ನಾಗಿ ಆಟ ಆಡ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾಮಿನೇಟ್ ಆಗಿದ್ರು. ಎಲ್ಲೋ ಒಂದು ಕಡೆಯಲ್ಲಿ ಈ ವಾರ ಸೇವ್ ಆಗ್ತಾರೇನೋ, ಇದು ಮೊದಲ ವಾರ, ಹಾಗಾಗಿ ಇನ್ನೂ ಓಪನ್ ಅಪ್ ಆಗಿಲ್ಲ, ಆಟ ಆಡೋದಕ್ಕೆ ಸಮಯ ಬೇಕಾಗತ್ತೆ, ಅವರನ್ನು ಉಳಿಸ್ಕೊಳ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಎಲ್ಲರ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಬಿಗ್ ಬಾಸ್ ಮನೆಗೆ ಹೋಗಿದ್ದಂಥ RJ ಅಮಿತ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಹೊರಗೆ ಬಂದಿದ್ದಾರೆ. ಇನ್ನೂ ಒಂದು ಶಾಕಿಂಗ್ ವಿಚಾರ ಏನು ಅಂತಂದರೆ, ಅಮಿತ್ ಮಾತ್ರ ಹೊರಗೆ ಬರ್ತಾ ಇಲ್ಲ, ಅಮಿತ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಆ ಮುಖಾಂತರವಾಗಿ ಮೊದಲ ವಾರದಲ್ಲೇ ಇಬ್ಬರೂ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಹಾಗಿದ್ರೆ ಅಮಿತ್ ಜೊತೆಗೆ ಇನ್ನೊಬ್ಬರು ಬರ್ತಾ ಇರುವಂಥ ಘಟಾನುಘಟಿ ಯಾರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಅದು ಬೇರೆ ಯಾರೂ ಅಲ್ಲ, ಅಮಿತ್ ಜೊತೆಗೆ ಜೋಡಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಹೋದಂಥ ಬಾಡಿ ಬಿಲ್ಡರ್ ಹಾಗೆಯೇ ಚಲನಚಿತ್ರ ನಟ ಕರಿಬಸಪ್ಪ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಮಿತ್ ಜೊತೆಗೆ ಜೋಡಿಯಾಗಿ ಕರಿಬಸಪ್ಪ ಅವರು ಕೂಡ ಒಳಗಡೆ ಹೋಗಿದ್ರು. ಕರಿಬಸಪ್ಪ ಒಳಗಡೆ ಹೋಗಬೇಕಾದ್ರೆ ಎಲ್ರಿಗೂ ಅನಿಸಿದ್ದು ಇವ್ರೇನಾದರೂ ಒಂದಷ್ಟು ಕಂಟೆಂಟ್ ಕೊಡ್ತಾರೇನೋ, ಡೈಲಾಗ್ ಹೊಡಿತಾರೇನೋ, ಫೇಮಸ್ ಆಗ್ತಾರೇನೋ ಅಂತ. ಆದರೆ ಅದು ಯಾಕೋ ಗೊತ್ತಿಲ್ಲ, ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಅಮಿತ್ ಮತ್ತು ಕರಿಬಸಪ್ಪ ಒಂದು ಮೂಲೆ ಗುಂಪಾಗಿಬಿಡ್ತಾರೆ. ಇಬ್ಬರು ತಮ್ಮದೇ ಲೋಕದಲ್ಲಿ ಇರ್ತಾರೆ. ಅಂಥ ಕಂಟೆಂಟು ಏನು ಕೊಡಲಿಲ್ಲ, ಯಾರ ಜೊತೆಗೂ ಮಿಂಗಲ್ ಕೂಡ ಆಗಲಿಲ್ಲ. ಇವರಿಂದ ಹಾಸ್ಯ ಆಗಲಿ, ನೃತ್ಯ ಆಗಲಿ, ಸೀರಿಯಸ್ ಜಗಳಗಳಾಗಿರಲಿ ಯಾವುದು ಕೂಡ ಸಿಗಲೇ ಇಲ್ಲ. ಈ ಮೊದಲೇ ಹೇಳಿದ ಹಾಗೆ ಬಿಗ್ ಬಾಸ್ ಈಗ 2-3 ವಾರ ಟೈಮ್ ಕೊಟ್ಟು ಕಾಯ್ಕೊಂಡು ಕೂರೋ ಪರಿಸ್ಥಿತಿಯಲ್ಲಿ ಇಲ್ಲ. ಸೀಸನ್ ಹಿಟ್ ಆಗಬೇಕು ಅಂತಂದರೆ ಬದಲಾವಣೆಗಳನ್ನು ಮಾಡಲೇಬೇಕು. ಬಿಗ್ ಬಾಸ್ ಮನೆ ಒಳಗಿಂದ ಇದೀಗ ಇವರಿಬ್ಬರಿಗೂ ಗೇಟ್ ಪಾಸ್ ಕೊಡಲಾಗಿದೆ. ಇವತ್ತು ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲಿ ಇವರಿಬ್ಬರೂ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಹಾಗಿದ್ರೆ ಇನ್ನಿಷ್ಟೇ ಜನ ಇರ್ತಾರಾ ಅಂತಂದರೆ ಖಂಡಿತವಾಗಿಯೂ ಅಲ್ಲ. ಕಿಚ್ಚ ಸುದೀಪ್ ಅವರ ಒಂದೊಂದು ಮಾತನ್ನು ಕೂಡ ನೀವು ಕೇಳ್ಕೊಂಡಾಗ ತುಂಬ ಸೀರಿಯಸ್ ಆಗಿ ಇದೆ ಈ ಮ್ಯಾಟ್ರು ಅನ್ನೋದು ಗೊತ್ತಾಗುತ್ತೆ. ಫಿನಾಲೆ 3ನೇ ವಾರದಲ್ಲೇ ನಡೆಯುತ್ತೆ ಅಂತ ಹೇಳಿದರು. ನಿನ್ನೆ ಮಾತನಾಡುವಾಗ ಒಂದು ಇಡೀ ಸೆಟ್ಟನ್ನು, ಒಂದು ಇಡೀ ಜನರನ್ನೇ ನಾವು ಚೇಂಜ್ ಮಾಡ್ಬೋದು, ಅಲ್ಲಿರೋ ಅರ್ಧಕ್ಕರ್ಧ ಜನರನ್ನು ರಿಪ್ಲೇಸ್ ಮಾಡ್ಬೋದು. ನನ್ನ ಮಗಂದು ಬಿಗ್ ಬಾಸ್ ಈ ಹಿಂದೆ ಇತ್ತಲ್ಲ ಆ ಥರ ಅಲ್ವೇ ಅಲ್ಲ ಅನ್ನೋದನ್ನು ಸ್ವತಃ ಖುದ್ದಾಗಿ ಕಿಚ್ಚ ಸುದೀಪ್ ಅವರೇ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಯಾರೆಲ್ಲ ಚೆನ್ನಾಗಿ ಆಟ ಆಡ್ತಾ ಇಲ್ವೋ ಅವರೆಲ್ಲರನ್ನ ರಿಪ್ಲೇಸ್ ಮಾಡ್ಬೋದು. ಇವರಿಂದ ಏನು ಕಂಟೆಂಟ್ ಸಿಗ್ತಾ ಇಲ್ಲ,
ಇವ್ರು ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದಾರೆ, ಇವ್ರನ್ನ ಇಟ್ಕೊಂಡು ಉಪಯೋಗ ಇಲ್ಲ ಅಂತ ಅನಿಸುವಂಥ ಎಲ್ಲ ಕಂಟೆಂಟನ್ನು ಹೊರಗಡೆ ಕರೆಸಿ ಹೊಸದಾದ ಕಂಟೆಂಟ್ಗಳನ್ನು ಮನೆ ಒಳಗೆ ಕಳಿಸುವಂಥ ಪ್ಲ್ಯಾನ್ನಲ್ಲಿ ಬಿಗ್ ಬಾಸ್ ಇದ್ದಾರೆ. ಹಿಂಗೆ ಹೇಳಬೇಕು ಅಂತ ಅಂದರೆ ಆಲ್ರೆಡಿ ಒಳಗೆ ಹೋಗುವ ಇನ್ನೊಂದು ಸ್ಪರ್ಧಿಗಳ ಟೀಮ್ ಕೂಡ ರೆಡಿ ಆಗಿದೆ ಅನ್ನುವಂಥ ಸುದ್ದಿ ಮೊದಲ ದಿನದಿಂದಲೂ ಕೂಡ ವೈರಲ್ ಆಗ್ತಾ ಇತ್ತು. ಯಾರೆಲ್ಲ ಚೆನ್ನಾಗಿ ಆಟ ಆಡಲ್ವೋ ಅವರಿಗೆ ಟೈಮ್ ಕೊಡೋದು, ಅವರೇ ಇರಲಿ ಅಂತ ಬಿಟ್ಬಿಡೋದು, ಇದ್ಯಾವುದೂ ಈ ಬಾರಿ ಬಿಗ್ ಬಾಸ್ ಮಾಡಲ್ಲ. ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ರೆಡಿಯೇ ಇಲ್ಲ. ಈ ವಾರ ಇವರಿಬ್ಬರು ಬರ್ತಿದ್ದಾರೆ, ಮುಂದಿನ ವಾರ ಚೆನ್ನಾಗಿ ಆಡಲಿಲ್ಲ ಅಂದರೆ ಇನ್ನಿಬ್ಬರು ಬರ್ತಾರೆ. ಅದಾದ ನಂತರ 4 ಜನರ ಹೊಸ ಪ್ರತಿಭೆಗಳನ್ನು ಬಿಗ್ ಬಾಸ್ ಮನೆ ಒಳಗೆ ಕಳಿಸಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಬಿಗ್ ಬಾಸ್ ಇದ್ದಾರೆ. ಆಗ ಅವ್ರಿಗೂ ಕೂಡ ಒಂದು ಭಯ ಇರುತ್ತೆ, ಅಯ್ಯೋ ನಾವು ಚೆನ್ನಾಗಿ ಆಟ ಆಡಲಿಲ್ಲ ಅಂತಂದರೆ ವಾಪಸ್ ಕಳಿಸ್ತಾರೆ ಅಂತ. ಇನ್ನೊಂದು, ಇಲ್ಲೆಲ್ಲ ಹೊರಗಡೆ ನೋಡಿಕೊಂಡು ಒಳಗೆ ಹೋಗುವ ವ್ಯಕ್ತಿಗಳು ಆಟವನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಈಗ ವಾರದ ಮೊದಲ ವಾರದಲ್ಲಿಯೇ ಅಥವಾ ಸೀಸನ್ನ ಮೊದಲ ಪ್ರಾರಂಭದಲ್ಲಿಯೇ ವೈಲ್ಡ್ ಕಾರ್ಡಿಗೆ ಎಂಟ್ರಿ, ಈ ಎಲ್ಲ ಕಾನ್ಸೆಪ್ಟನ್ನು ಬಿಟ್ಟು ರಿಪ್ಲೇಸ್ಮೆಂಟ್ ಅನ್ನುವಂಥ ಒಂದು ರಿಪ್ಲೇಸ್ಮೆಂಟ್ ಅನ್ನುವಂಥ ಒಂದು ಆಪ್ಷನನ್ನು ಜೊತೆಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಇಬ್ಬರು, ಅಲ್ಲಿಗೆ ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರು ಹೊರಗಡೆ ಬರ್ತಾ ಇದ್ದು, ಮುಂದಿನ ವಾರವೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದ್ದರೆ, ತುಂಬ ಸಪ್ಪೆಯಾಗಿ ಏನು ಕಂಟೆಂಟ್ ಕೊಡಿದ್ರೆ ಆಟ ಆಡ್ತಾ ಇದ್ದರೆ ಅವರನ್ನು ಬಿಗ್ ಬಾಸ್ನಿಂದ ಹೊರಗಡೆ ಕಳಿಸ್ಕೊಳ್ಳೋದಕ್ಕೆ ಅಂತ ತಯಾರಿಯಾಗಿದೆ. ಒಳಗಡೆ ಹೋಗೋದಕ್ಕೆ ಇನ್ನೊಂದು ಟೀಮನ್ನು ಕೂಡ ಆಲ್ಟರ್ನೇಟಿವ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಿಗ್ ಬಾಸ್ನಲ್ಲಿ ಈ ಬಾರಿ ಸಾಕಷ್ಟು ಬದಲಾವಣೆಗಳಿದೆ. ಇನ್ನು ಇದೇ ರೀತಿಯಾದಂಥ ಮಾಹಿತಿಗಾಗಿ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.